ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ ನಾವು 5ನೇ ತರಗತಿಯ ಮುಖ್ಯವಾಗಿ ನೀವು ಬರೆಯುವಂಥ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಏನಿದೆ, ನವೋದಯ ಎಕ್ಸಾಮಿನೇಷನು, ಆ ಒಂದು ಎಕ್ಸಾಮಿನೇಷನ್ಗೆ ಸಂಬಂಧಿಸಿದ ಹಾಗೆ ನಾನು ಗಣಿತ ವಿಷಯಕ್ಕೆ ಸಂಬಂಧಿಸಿದ ಕೆಲವೊಂದು ಪ್ರಶ್ನೆಗಳನ್ನು ನಿಮ್ಮೊಂದಿಗೆ ಡಿಸ್ಕಸ್ ಮಾಡ್ತೀನಿ. ಈ ಒಂದು ಫಸ್ಟ್ ಚಾಪ್ಟರ್ ಏನಿದೆ, ನಂಬರ್ ಆ್ಯಂಡ್ ನ್ಯೂಮರಿಕ್ ಸಿಸ್ಟಮ್, ಇಟ್ ಮೀನ್ಸ್ ಸಂಖ್ಯೆ ಮತ್ತು ಸಂಖ್ಯಾ ಪದ್ಧತಿ, ಈ ಒಂದು ಚಾಪ್ಟರ್ ಮೇಲೆ ನಾನು ಡಿಸ್ಕಸ್ ಮಾಡಲು ಈ ಒಂದು ಕ್ಲಾಸ್ನಲ್ಲಿ ಇಷ್ಟಪಡ್ತಾ ಇದ್ದೀನಿ. ಆ್ಯಂಡ್ ನೀವು ಇದೇ ಮೊದಲ ಬಾರಿ ನಮ್ಮ ಚಾನಲನ್ನು ವೀಕ್ಷಣೆ ಮಾಡ್ತಾಯಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಈ ಒಂದು ಸೆಷನಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ತಿಳಿಸಿ. ನಿಮಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡಿ. ಓಕೆ, ನಾವು ಈಗ ಏನು ಮಾಡೋಣಪ್ಪ ಅಂದರೆ ನಂಬರ್ ಮತ್ತು ನ್ಯೂಮರಿಕ್ ಸಿಸ್ಟಮ್, ಈ ಒಂದು ಸಂಖ್ಯೆ ಮತ್ತು ಸಂಖ್ಯಾ ಪದ್ಧತಿ, ಈ ಒಂದು ಬೇಸ್ ಮೇಲೆ ಬರುವಂಥ ಕೆಲವೊಂದು ಪ್ರಶ್ನೆಗಳನ್ನು ನಾವೀಗ ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಓಕೆ, ಫಸ್ಟ್ ಕ್ವಶನನ್ನು ನೋಡೋಣ. 2,02,000 ಈಸ್ ರಿಟನ್ ಇನ್ ಅ ಡಿಜಿಟ್. ಹಿಯರ್ 2,02,000 ಈ ಒಂದು ನಂಬರನ್ನು ನೀವು ನಂಬರಲ್ಲಿ ಯಾವ ರೀತಿಯಾಗಿ ಬರೀತೀರಾ ಅಂತ ಪ್ರಶ್ನೆ ಇದೆ. 2,02,000 ನಂಬರಲ್ಲಿ ಯಾವ ರೀತಿಯಾಗಿ ಬರೀತೀರಾ ಅಂತ ಹೇಳಬೇಕು. ಓಕೆ, ಎಲ್ಲ ನಂಬರನ್ನು ಸಹ ಕೌಂಟ್ ಮಾಡ್ತಾ ಬನ್ನಿ. ಇದು ಏನಾಗುತ್ತೆ, ಬಿಡಿ, 10, 100, 1000, 10,000, ಲಕ್ಷ. ಓಕೆ, ಈ ರೀತಿಯಾಗಿದೆ. ಎಲ್ಲವನ್ನು ಕೂಡ ನೀವು ಕೌಂಟ್ ಮಾಡ್ತಾ ಬನ್ನಿ. 2 ಲಕ್ಷ ಇನ್ನು ಲ್ಯಾಕ್ ಪ್ಲೇಸ್ 2 ಇರಬೇಕು. ಲಕ್ಷದ ಸ್ಥಾನ ಬೆಲೆ ಯಾವಾಗಲೂ 2 ಇರಬೇಕು. ಅದೇ ರೀತಿಯಾಗಿ 1000ದ ಸ್ಥಾನ ಬೆಲೆ ಕೂಡ 2 ಇರಬೇಕು, ಹೌದಲ್ವಾ? ಅದನ್ನೇ ನಾವು ಇಲ್ಲಿ ಕೊಟ್ಟಿರುವಂಥ ಆಪ್ಷನಲ್ಲಿ ಚೆಕ್ ಮಾಡ್ತಾ ಹೋಗಬೇಕು. ಅದರಲ್ಲಿ ಸರಿಯಾಗಿರುವಂಥ ಉತ್ತರ ಏನಪ್ಪ ಅಂದರೆ 2,02,000 ಎಲ್ಲಿದೆ ಅಂತಂದರೆ ಅದು ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಓಕೆ, ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಸೆಕೆಂಡ್ ಕ್ವಶನ್. The sum of the digit of a 2-digit number is 11. When 27 is added to that number, we get the number with a digit interchanging. Find the number. ಏನು ಕ್ವಶನ್ ಇದೆ ಅಂದರೆ, ಇವಾಗ 2 ನಂಬರನ್ನು ಡಿಜಿಟನ್ನು ನಾವು ಕೊಟ್ಟಾಗ ಯಾವ ನಂಬರ್ಗೆ ನಾವು 27 ಕೂಡಿದಾಗ ನಮಗೆ ಏನು ಆನ್ಸರ್ ಬರುತ್ತೆ, ಅದು ಯಾವ ನಂಬರ್ಗೆ ಕೂಡಿರ್ತೀವಿ ಅದರ ಒಂದು ಇಂಟರ್ಚೇಂಜ್ ಆಗಿರುತ್ತೆ. ಏನು ಪ್ರಶ್ನೆ ಅಂದರೆ, ಯಾವುದಾದ್ರೂ ಒಂದು ನಂಬರ್ಗೆ ನಾನು 27 ಆ್ಯಡ್ ಮಾಡ್ತಾಯಿದ್ದೀನಿ. ಈಗ x + 27 ಯಾವುದೋ ಒಂದು ನಂಬರ್ ಇದೆ, ಅದಕ್ಕೆ ನಾನು 27 ಆ್ಯಡ್ ಮಾಡಿದಾಗ ಅದು 74 ಅಂತ ಆನ್ಸರ್ ಬಂದರೆ, ಇದರನ್ನು ಇಂಟರ್ಚೇಂಜ್ ಮಾಡಿದಾಗ ಅದು 47 ಆಗುತ್ತೆ, ಹೌದಾ? 74 ಇನ್ವರ್ಸ್ ಮಾಡಿದಾಗ 47 ಆಗುತ್ತೆ. ಓಕೆ, ಆ ರೀತಿಯಾಗಿರುವಂಥ ನಂಬರ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಈಗ 47ಕ್ಕೆ 27 ಕೂಡಿದಾಗ 74 ಆನ್ಸರ್ ಬರ್ತಾಯಿದೆ. ಈ 74 ನಾವು ಅದಲು ಬದಲು ಮಾಡಿದಾಗ 47 ಆಗುತ್ತೆ. ಸೊ ಆಪ್ಷನ್ ನಂಬರ್ ಸಿ ಇಲ್ಲಿ ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ಒನ್ ಈಸ್ ದ ಥರ್ಡ್ ಕ್ವಶನ್. ಏನಿದೆ ಥರ್ಡ್ ಕ್ವಶನ್ ಅಂತ ನೋಡೋದಾದರೆ, the difference between greatest smallest 6-digit number formed by using the all of the digit 0, 4, 6, 8. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, 6 ಡಿಜಿಟಲ್ಲಿರುವಂಥ ಸ್ಮಾಲೆಸ್ಟ್ ನಂಬರು ಗ್ರೇಟೆಸ್ಟ್ ನಂಬರನ್ನು ಈ ಕೊಟ್ಟಿರುವಂಥ ನಂಬರಿಂದ ನಾವು ಫಾರ್ಮೇಷನ್ ಮಾಡಬೇಕು. 0, 4, 6, 8 ಏನು ನಂಬರ್ ಕೊಟ್ಟಿದ್ದಾರೆ, ಇದರಿಂದ ನಾವು ಏನು ಮಾಡಬೇಕಪ್ಪ ಅಂದರೆ ಗ್ರೇಟೆಸ್ಟು ಸ್ಮಾಲೆಸ್ಟ್ ನಂಬರನ್ನು ಫಾರ್ಮೇಷನ್ ಮಾಡಬೇಕು. ಅದರಲ್ಲಿ ಗ್ರೇಟೆಸ್ಟ್ ನಂಬರಲ್ಲಿ ಸ್ಮಾಲೆಸ್ಟ್ ನಂಬರನ್ನು ಮೈನಸ್ ಮಾಡಬೇಕು. ಮೈನಸ್ ಮಾಡಿದಾಗ ಈ ಕೆಳಗಿನ ಯಾವ ಆಪ್ಷನ್ ನಮಗೆ ಸಿಗತ್ತೆ ಎನ್ನುವಂಥದ್ದು ಪ್ರಶ್ನೆ ಇದೆ. ಓಕೆ, ನಮಗೆ ಆಲ್ರೆಡಿ ಈಗ 4 ಡಿಜಿಟ್ ಮಾತ್ರ ಕೊಟ್ಟಿದ್ದಾರೆ, ಆದರೆ 6 ಡಿಜಿಟಿಂದು ಯಾವ ರೀತಿಯಾಗಿ ನಾವು ಫಾರ್ಮೇಷನನ್ನು ಮಾಡ್ಕೋಬೇಕು. ಓಕೆ, ಹಿಯರ್ 8,88,640 ನಂಬರ್ ಈಸ್ ಅ ಗ್ರೇಟೆಸ್ಟ್ ನಂಬರ್. ಇದು ಹೇಗೆ ಬಂತು ನಮಗೆ ಕೊಡೋದೇ 8, 6, 4, 0 ಕೊಟ್ಟಿದ್ದಾರೆ. 8 ನಾನು 3 ಸಲ ಬರೀತೀನಿ. ಅದಕ್ಕಿಂತ ಚಿಕ್ಕದಾದ ಸಂಖ್ಯೆ 6 ಇದೆ, ಅದಕ್ಕಿಂತ ಚಿಕ್ಕದಾದ 4 ಇದೆ, ಅದಕ್ಕಿಂತ ಚಿಕ್ಕದಾದ ಎಷ್ಟಿದೆ
0 ಇದೆ. ಸಪೋಸ್ 8686 ಅಂತ ತಗೊಂಡ್ರೆ ಏನಾಗುತ್ತೆ, ಇದು 8,64,000 ಆಗುತ್ತೆ. ಆದರೆ ನಾವು 8ನ್ನು 3 ಸರಿ ಬರ್ಕೋಬೋದು, ಆದರೆ 8ಕ್ಕಿಂತ ಚಿಕ್ಕದಾದ ಸಂಖ್ಯೆಯನ್ನು ಇಲ್ಲಿ ತಗೋಬಾರ್ದು. ಯಾಕಂದರೆ ಗ್ರೇಟೆಸ್ಟ್ 6 ಡಿಜಿಟ್ ನಂಬರ್ ಗಿವನ್ ದಿಸ್ ಡಿಜಿಟ್. ಆ್ಯಂಡ್ ಹೌ ಟು ರೈಟ್ ದ ಸ್ಮಾಲೆಸ್ಟ್ 6 ಡಿಜಿಟ್ ನಂಬರ್ ಈಸ್, ಇದರಲ್ಲಿ ಅತ್ಯಂತ ಚಿಕ್ಕದಾದ ಸಂಖ್ಯೆ ಯಾವುದಪ್ಪ ಅಂದರೆ 0 ಆಗಿರುತ್ತೆ. ಹೌದಾ? ಆದರೆ ನಾವು ಇಲ್ಲಿ 0ವನ್ನು ತಗೋಬಾರ್ದು. ಯಾಕೆ ತಗೋಬಾರ್ದು? ನಾವು 0ದಿಂದ ನಂಬರನ್ನು ಸ್ಟಾರ್ಟ್ ಮಾಡಿದರೆ ಅದು 6 ಡಿಜಿಟ್ ನಂಬರ್ ಆಗೋದಿಲ್ಲ, 5 ಡಿಜಿಟ್ ನಂಬರ್ ಆಗುತ್ತೆ. ಹಾಗಾದರೆ 0ವನ್ನು ಹೊರತುಪಡಿಸಿ ಇಲ್ಲಿ ಚಿಕ್ಕದಾದ ಸಂಖ್ಯೆ ಯಾವುದಪ್ಪ ಅಂದರೆ ಅದು 4. ಓಕೆನಾ? ಆದ್ದರಿಂದ ನಾವು 4ನ್ನು ಮೊದಲಿಗೆ ತಗೋಬೇಕು. 4 0 0 0 6 8. ಓಕೆ, 6 8 already given. This one is the smallest 6 digit number. Okay, I subtract to the large number minus small 6 digit number. We get the answer is 4,88,572. The answer is option A. Next one is a 4th question. The difference between the greatest and smallest few digit number is. ನೋಡಿ, ಪ್ರಶ್ನೆ ಏನಿದೆ ಅಂದರೆ, ಅತಿ ದೊಡ್ಡ 5 ಸಂಖ್ಯೆಯ ಅತಿ ದೊಡ್ಡ ಸಂಖ್ಯೆಯಲ್ಲಿ ಮತ್ತು 5 ಡಿಜಿಟ್ನ ಅತಿ ಚಿಕ್ಕ ಸಂಖ್ಯೆಯನ್ನು ಮೈನಸ್ ಮಾಡಬೇಕು. ಓಕೆ, ವಾಟ್ ಈಸ್ ದ ಗ್ರೇಟೆಸ್ಟ್ 5 ಡಿಜಿಟ್ ನಂಬರ್? 5 ಅಂಕಿಯ ಅತ್ಯಂತ ದೊಡ್ಡದಾದ ಸಂಖ್ಯೆ ಯಾವುದು? 99,999. 99,999. ಇದು ಏನಾಗ್ತಾ ಇದೆ? ಅತ್ಯಂತ ದೊಡ್ಡದಾದ 5 ಅಂಕಿಯ ಸಂಖ್ಯೆ ಆಗಿದೆ. ಹಾಗಾದರೆ 5 ಅಂಕಿ ಸಂಖ್ಯೆಯ ಅತ್ಯಂತ ಚಿಕ್ಕದಾದ ಸಂಖ್ಯೆ ಯಾವುದು ಅಂದರೆ ಅದು 10,000. ಓಕೆನಾ? ಈ 5 ಸಂಖ್ಯೆಯ ಅತ್ಯಂತ ದೊಡ್ಡ ಸಂಖ್ಯೆಯಲ್ಲಿ 5 ಡಿಜಿಟ್ನ ಅತ್ಯಂತ ಚಿಕ್ಕ ಸಂಖ್ಯೆಯನ್ನು ಮೈನಸ್ ಮಾಡಿದಾಗ ಆನ್ಸರ್ ಎಷ್ಟು ಬರುತ್ತೆ? 89,999. ಆಪ್ಷನ್ ಡಿ ರೈಟ್ ಆನ್ಸರ್. Next 5 question. The smallest few digit number using each of the digit 641201. ಏನು ಕ್ವಶನ್ ಅಂದರೆ, ಈ ಕೊಟ್ಟಿರುವಂಥ ನಂಬರಲ್ಲಿ ನಾವು 5 ಅಂಕಿಯ ಒಂದು ಚಿಕ್ಕ ಸಂಖ್ಯೆಯನ್ನು ಫಾರ್ಮೇಷನ್ ಮಾಡಬೇಕು. ಗಿವನ್ ನಂಬರ್. ಸಪೋಸ್ ಐ ಸ್ಟಾರ್ಟ್ ವಿತ್ 0. ಹಿಯರ್ ಬಿ ಆಪ್ಷನಲ್ಲಿ ಏನಿದೆ? 0ದಿಂದ ಸ್ಟಾರ್ಟ್ ಆಯಿತು. 0ಇಂದ ಸ್ಟಾರ್ಟ್ ಆದ ನಂಬರ್ ಏನಾಗಿರುತ್ತೆ? ಇದು 4 ಡಿಜಿಟ್ ನಂಬರ್ ಆಗುತ್ತೆ. 0ನ್ನು ನಾವು ಡಿಜಿಟ್ ಅಂತ ಕನ್ಸಿಡರ್ ಮಾಡೋದಿಲ್ಲ, ಹಾಗಾಗಿ ಇದು 4 ಡಿಜಿಟ್ ನಂಬರ್ ಆಗುತ್ತೆ. ಯಾವಾಗಲೂ ಸ್ಮಾಲೆಸ್ಟ್ ಡಿಜಿಟ್ ನಂಬರ್ ನಾವು ಫಾರ್ಮೇಷನ್ ಮಾಡಬೇಕಾದ್ರೆ 0ನ್ನು ಬಿಟ್ಟು ಯಾವ ಸಂಖ್ಯೆ ಚಿಕ್ಕದಿದೆ ಅದನ್ನು ಮೊದಲಿಗೆ ತಗೋಬೇಕು. ಈಗ ಮೊದಲಿಗೆ 1ಅನ್ನು ತಗೋಬೇಕು. ಸೆಕೆಂಡ್ ಪ್ಲೇಸಲ್ಲಿ 0ಅನ್ನೇ ತಗೋಬೇಕು. ಯಾಕೆ ತಗೋಬೇಕು 0 ಅಂತಂದರೆ, ಈಗ ಸೆಕೆಂಡ್ ಪ್ಲೇಸಲ್ಲಿ ನಾ 2ಅನ್ನು ತೆಗೆದುಕೊಂಡ್ರೆ ಏನಾಗುತ್ತೆ? 12,200 ಸಮಥಿಂಗ್ ಆಗುತ್ತೆ. ಬಟ್ 12,000 ಈಸ್ ಮೋರ್ ದೆನ್ 10,000. That's why I take a 0 in a second place. That's why answer is the smallest 5 digit number 10246. 10,246. ಇದು 5 ಅಂಕಿಯ ಅತಿ ಚಿಕ್ಕ ಸಂಖ್ಯೆ. ಕೊಟ್ಟಿರುವಂಥ ನಂಬರಲ್ಲಿ ಅತ್ಯಂತ 5 ಅಂಕಿಯ ಚಿಕ್ಕ ಸಂಖ್ಯೆ 10,243. 6ನೇ ಪ್ರಶ್ನೆ. ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಪ್ಲೇಸ್ ವ್ಯಾಲ್ಯೂ ಆಫ್ 4 ಆ್ಯಂಡ್ 7 ಇನ್ ದ ನಂಬರ್? ಆಲ್ರೆಡಿ ಒಂದು ನಂಬರ್ ಗಿವನ್ ಹಿಯರ್. ಒಂದು ನಂಬರನ್ನು ಕೊಟ್ಟಿದ್ದಾರೆ ನಮಗೆ ಆಗಲೇ. ಎಷ್ಟಿದೆ? 6,54,872 ಅಂತ ನಂಬರ್ ಇದೆ. 4 ಮತ್ತು 7ರ
ಪ್ಲೇಸ್ ವ್ಯಾಲ್ಯೂ ಅಂದರೆ ಸ್ಥಾನ ಬೆಲೆ. ಸ್ಥಾನ ಬೆಲೆಗಳ ವ್ಯತ್ಯಾಸ ಎಷ್ಟಿರುತ್ತೆ ಅಂತ ಕೇಳ್ತಾರೆ. ಈಗ 4ರ ಸ್ಥಾನ ಬೆಲೆ ಎಷ್ಟಿದೆ ನೋಡಿ. ಬಿಡಿ 10, 100, 1000. 1000 ಅಂತಂದರೆ ಇದು 4 ಇದೆ. ಪ್ಲೇಸ್ ವ್ಯಾಲ್ಯೂ 4. ದ ಪ್ಲೇಸ್ ವ್ಯಾಲ್ಯೂ ಈಸ್ 4000. Yes, 4000. And next one is 7. 7 is in a 10 place. 10 place, 7 tens are there. That's why we take a 70. 4000 minus 70, we get 3930. The difference between place value of 4000 and 70, we get 3930. Option number C is the right answer. Next question number 7. The smallest 4-digit odd number using the each of the digit 0, 1, 3, 5. ಇಲ್ಲಿ ಕೊಟ್ಟಿರುವಂಥ ನಂಬರಿಂದ 4 ಅಂಕಿಯ ಅತಿ ಚಿಕ್ಕ ಸಂಖ್ಯೆಯನ್ನು ಫಾರ್ಮೇಷನ್ ಮಾಡಬೇಕು. ಆದರೆ ಯೂನಿಟ್ ಇದು ಏನಾಗಿರ್ಬೇಕಪ್ಪ ಅಂದರೆ ಆಡ್ ನಂಬರ್ ಆಗಿರಬೇಕು. ಸೊ ಆಪ್ಷನನ್ನು ಚೆಕ್ ಮಾಡ್ತಾ ಬರೋಣ. 1 ಇಸ್ ಅ ಸ್ಮಾಲ್ ನಂಬರ್. 0ನ ಮೊದಲಿಗೆ ನಾವು 0ನ ಯೂಸ್ ಮಾಡುವಂತಿಲ್ಲ. 0 ಮಾಡಿದರೆ ಇದು 3 ಡಿಜಿಟ್ ನಂಬರ್ ಆಗುತ್ತೆ. ಹಾಗಾಗಿ 1ಅನ್ನು ಮೊದಲಿಗೆ ಯೂಸ್ ಮಾಡಬೇಕು, ಆಮೇಲೆ 0ಅನ್ನು ಯೂಸ್ ಮಾಡಬೇಕು. ಇಲ್ಲಿ ಏನಾಗುತ್ತೆ, 1053 ದೊಡ್ಡದ, 1035 ದೊಡ್ಡದ, 53 ದೊಡ್ಡದು, ಇದನ್ನು ಬಿಡಬೇಕು. ಇಲ್ಲಿ 1305 ಇದೆ, ಇದು 1350 ಇದೆ, ಇದು ಎರಡನ್ನು ಕೂಡ ಬಿಡಬೇಕು. ಕೊನೆಯದಾಗಿ ನಮಗೆ 1035 ಎಂತಕ್ಕಂಥದ್ದು 4 ಅಂಕಿಯ ಅತಿ ಚಿಕ್ಕ ಸಂಖ್ಯೆ. ಕೊಟ್ಟಿರುವಂಥ ನಂಬರನ್ನು ಬಳಸಿಕೊಂಡು 4 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಏನಿದೆ 1035. ಆದರೆ ಯೂನಿಟ್ ಪ್ಲೇಸಲ್ಲಿ ಇದು 5 ಇದೆ, ಅಂದರೆ ಇದು ಆಡ್ ನಂಬರ್ ಕೂಡ ಆಗಿರುತ್ತೆ. ಹಾಗಾಗಿ ಆಪ್ಷನ್ ನಂಬರ್ ಡಿ ಇಲ್ಲಿ ಸರಿಯಾದ ಉತ್ತರ. ನೆಕ್ಸ್ಟ್ ಒನ್ ಈಸ್ 8 ಕ್ವಶನ್. ದ ಸ್ಮಾಲೆಸ್ಟ್ 4-digit even ನಂಬರ್ ಯೂಸಿಂಗ್ ದ ಈಚ್ ಆಫ್ ದ ಡಿಜಿಟ್. ಇಲ್ಲಿ ಆಡ್ ನಂಬರ್ ಯಾವ ರೀತಿಯಾಗಿ ಫಾರ್ಮೇಷನ್ ಮಾಡಿದ್ವಿ 7th ಕ್ವಶನಲ್ಲಿ, ಅದೇ ರೀತಿಯಾಗಿ ಇಲ್ಲಿ 4 ಅಂಕಿಯ ಅತಿ ಚಿಕ್ಕ ಸಮ ಸಂಖ್ಯೆಯನ್ನು ಇಲ್ಲಿ ಮಾಡಬೇಕು. 1032 ಯೂನಿಟ್ ಪ್ಲೇಸ್ ವಿ ಹ್ಯಾವ್ ಅ 2. that's why this one is a even number. Yes, the smallest number is 1032 is the smallest number. ಓಕೆ ಫ್ರೆಂಡ್ಸ್, ನವೋದಯ ಈ ಒಂದು ಎಂಟ್ರೆನ್ಸ್ ಎಕ್ಸಾಮಿನೇಷನ್ಗೆ ಸಂಬಂಧಿಸಿದ ಮೊದಲ 8 ಪ್ರಶ್ನೆಗಳು ಈ ರೀತಿಯಾಗಿದ್ದವು. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.